ನನ್ನ ಹೆಂಡತಿ ಫೋನ್ ಬರ್ತಾ ಇದೆ, ಒಂದು ನಿಮಿಷ ಬಂದೆ. ಮಾತಾಡಿ. ಹಲೋ, ಹೇಳಿ ಚಿನ್ನು ಮರಿ. ಏನ್ ಸರ್, ಜಮೀನ್ ನೋಡಕ್ ಹೋಗಿದ ತಕ್ಷಣ ಹೆಂಡ್ತಿನೇ ಮರ್ತ್ಬಿಟ್ರಾ? ನೋಡಿ, ನಾನು ನನ್ನೇ ಮರೆತರು ನಿಮ್ಮನ್ನು ಯಾವತ್ತೂ ಮರೆಯೋದಿಲ್ಲ. ಅದು ಕೆಲಸ ಎಲ್ಲ ಮುಗಿಸಿ ನಾನೇ ನಿಮಗೆ ಫೋನ್ ಮಾಡೋಣ ಅಂತಿದ್ದೆ. ಅಷ್ಟೊತ್ತಿಗೆ ಜಮೀನವರು ಮನೆ ಕರ್ಕೊಂಡು ಬಂದ್ಬಿಟ್ರು, ಹಾಗಾಗಿ ಫೋನ್ ಮಾಡೋಕ್ಕಾಗಲಿಲ್ಲ. ಐ ಆಮ್ ಸಾರಿ. ಪರವಾಗಿಲ್ಲ. ಹೋಗಿದ್ ಕೆಲಸ ಏನಾಯ್ತು? ಓ, ಎಲ್ಲ ಸೂಪರಾಗಿ ಆಗ್ತಿದೆ. ಸರ್ವೆ ಕೂಡ ಮಾಡಿಸ್ಬಿಟ್ಟಿದ್ರು. ಅದನ್ನ ನೋಡ್ಕೊಂಡು ಮನೆಗೆ ಹೊರಟು ಬಿಡೋಣ ಅಂತಿದ್ದೆ. ಆನ್ ದ ವೇ ಅವ್ರನ್ನ ಡ್ರಾಪ್ ಮಾಡಕ್ಕೆ ಬಂದಲ್ಲ, ಕಾಫಿ ಕುಡೀರಿ ಅಂತ ಒತ್ತಾಯ ಮಾಡಿದ್ರು, ಹಾಗಾಗಿ ಒಳಗೆ ಬಂದೆ. ಇದು ನೋಡುತ್ತಿದ್ರೇ ಗೊತ್ತಾಗ್ತದೆ ಅವ್ರು ಎಷ್ಟು ಒಳ್ಳೆಯವರು ಅಂತ. ಹೌದು ಚಿನ್ನುಮರಿ, ಆದರೆ ಚಿನ್ನುಮರಿ, ಯಾಕೋ ಇವತ್ತು ನಿಮ್ಮನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ನೀವಿಲ್ಲಿ ನನ್ನ ಜೊತೆ ಇರಬೇಕಾಗಿತ್ತು ಅಂತ ಅನಿಸ್ತಾ ಇದೆ. ಹೌದಾ? ಯಾಕೆ? ಇಲ್ಲಿ ಕಾಫಿ ಜೊತೆ ತಿನ್ನಕ್ಕೆ ತಂಬಿಟ್ಟು ಕೊಟ್ಟಿದ್ರು ಚಿನ್ನುಮರಿ. ತಂಬಿಟ್ಟು ಅಂದ ತಕ್ಷಣ ನೀವೇ ಜ್ಞಾಪಕ ಬಂದ್ಬಿಟ್ರಿ. ನೀವು ತಂಬಿಟ್ಟು ಅಂದರೆ ತುಂಬ ಇಷ್ಟ ಅಲ್ಲ? ಅಯ್ಯೋ, ಬರೀ ಇಷ್ಟ ಅಲ್ಲ ರೀ, ಅದು ನಂಗೆ ಪ್ರಾಣ. ಇವಾಗ ನಂಗೆ ನೀವು ಹೇಳಿ ನೆನಪಿಸ್ಬಿಟ್ರಾ ನಂಗೆ ತಿನ್ಬೇಕು ಅಂತ ಆಸೆ ಆಗ್ತಿದೆ. ನಂಗೆ ಗೊತ್ತಿಲ್ಲ, ಅವ್ರ ಹತ್ರ ಕೇಳಿ ನಂಗೋಸ್ಕರ ಇಸ್ಕೊಂಡು ಬನ್ನಿ. ಶೋರ್, ಖಂಡಿತ ಇಸ್ಕೊಂಡ್ಬರ್ತೀನಿ. ಬೇಡ ಬೇಡ, ಏನು ಕೇಳಕ್ಕೆ ಹೋಗ್ಬೇಡಿ. ಸುಮ್ಮನೆ ಏನು ಅನ್ಕೋತಾರೋ ಏನೋ. ಸುಮ್ಮನೆ ನನ್ನಿಂದ ನಿಮಗೆ ಮುಜುಗರ ಆಗೋದು ಬೇಡ. ನಾನು ಇಲ್ಲೇ ಅಮ್ಮನ ಹತ್ರ ಮಾಡಿಸ್ಕೊಂಡು ತಿಂತೀನಿ, ನೀವು ಬಂದ್ಬಿಡಿ ಸಾಕು. ಸರಿ ಚಿನ್ನುಮರಿ, ನೀವು ಹೇಗೆ ಹೇಳ್ತಿರೋ ಹಾಗೆ ಮಾಡೋಣ. ಸಿ ಯು ಸೂನ್. ಜೋಪಾನ. ಬಾಯ್. ಎಲ್ಲಯ್ಯ, ಎಷ್ಟು ದಿನ ಆಯ್ತು? ಇದೆಲ್ಲ ಚೆನ್ನಾಗಿರೋದಿಲ್ಲ ನೋಡು. ಸರ್ ನಮಸ್ಕಾರ. ಸರಿ, ಹುಡುಗರಿಗೆ ಹತ್ರ ಆಮೇಲೆ ಮಾತಾಡ್ತೀನಿ. ಸರ್, ನನ್ನ ಹೆಸರು ಹರೀಶ್ ಅಂತ. ನನ್ನ ಫ್ರೆಂಡ್ ಹೇಳ್ದ ತಾವು ಬಡ್ಡಿಗೆ ಸಾಲ ಕೊಡ್ತೀರಿ ಅಂತ, ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ನೀವು ದೇವರೇಗೌಡ ಅಳಿಯ ತಾನೆ? ಹೌದು ಹೌದು. ಅಲ್ರಿ, ದೇವರೇಗೌಡ ಅಳಿಯಾಗಿ ನನ್ನ ಹತ್ರ ಸಾಲ ಕೇಳಕ್ಕೆ ಬಂದಿದ್ದೀರಲ್ಲ, ನಿಮ್ಮ ಮಾವನ್ ಕೇಳಿದ್ರೆ ಕೊಡಲ್ಲ ಅಂತಾರೇನು? ಕೇಳ್ಬೋದಾಗಿತ್ತು ಸರ್, ಆದರೆ ಈಗ ಎಲೆಕ್ಷನ್ ಬಿಸಿಲಿದ್ದಾರೆ. ಈ ಟೈಮಲ್ಲಿ ಎಷ್ಟು ದುಡ್ಡಿದ್ದು ಸಾಲದು ನಿಮಗೆ ಗೊತ್ತಲ್ಲ. ಅದು ಅಲ್ಲದೆ ನಾನು ಅವ್ರ ಹತ್ರ ಹೋಗಿ ದುಡ್ಡು ಕೇಳೋದಕ್ಕೆ ನನಗೊಂಥರ ಅನಿಸುತ್ತೆ. ನಾನು ಅವ್ರು ಅಳಿಯಾಗಿದ್ದೀನಿ ಅಂತ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ದುಡಿಮೆ ನಾನೇ ಸಂಪಾದನೆ ಮಾಡಬೇಕು. ಒಳ್ಳೇದು. ಅಳಿಯ ಅಂದರೆ ಈಗಿರ್ಬೇಕು ನೋಡ್ರಿ. ಈ ಕಾಲದಲ್ಲಿ ಎಲ್ಲ ಕಿತ್ಕೊಂಡು ತಿನ್ನೋಕ್ಕೆ ನೋಡ್ತಾರೆ, ದುಡ್ಡು ತಿನ್ನಬೇಕು ಅನ್ನೋರು ತುಂಬ ಕಮ್ಮಿ. ನಿಮ್ಮ ಮಾತು ಕೇಳಿ ತುಂಬ ಸಂತೋಷ ಆಗ್ತಾ ಇದೆ. ಸರಿ, ಏನು ಬಿಸ್ನೆಸ್ ಮಾಡ್ತಾ ಇದ್ದೀರಾ? ಒಂದು ಫರ್ನಿಚರ್ ಶಾಪ್ ಹಾಕಿದ್ದೀನಿ. ಸ್ವಲ್ಪ ಮೆಟೀರಿಯಲ್ಸ್ ಬೇಕಿತ್ತು, ಅದಕ್ಕೆ ದುಡ್ಡು ಬೇಕಿತ್ತು. ನಿಮಗೆ ಕೊಡಲ್ಲ ಅನ್ನೋಕ್ಕಾಗತ್ತಾ? ಎಷ್ಟು ಬೇಕಿತ್ತು? 3.5 ಲಕ್ಷ ಬೇಕಿತ್ತು. ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕೋ ಹೇಳಿ, ಎಲ್ಲ ಅರೇಂಜ್ ಮಾಡಿ ತಂದ್ಕೊಡ್ತೀನಿ. ಅಯ್ಯೋ, ನಿಮ್ಮ ಹತ್ರ ಪ್ರೂಫ್ ತೊಗೊಳೋದೇನ್ರಿ? ನಾನು ಈಗ ಮಾಡಿದ್ದೀನಿ ಅಂತ ಜವರೇಗೌಡರಿಗೆ ಏನಾದರೂ ಗೊತ್ತಾದರೆ ನನ್ನ ಕತೆ ಅಷ್ಟೇ. ನೀವು ಜವರೇಗೌಡರ ಅಳಿಯ ಅನ್ನೋದೇ ನಮಗೆ ದೊಡ್ಡ ಪ್ರೂಫ್ ಇದ್ದಂಗೆ, ನನಗೆ ಅಷ್ಟು ಸಾಕು. ಆಮೇಲೆ ಇನ್ನೊಂದು ವಿಚಾರ, ನಾನು ನಿಮ್ಮ ಹತ್ರ ಸಾಲ ತೊಗೋತಾ ಇದ್ದೀನಿ ಅನ್ನೋ ವಿಚಾರ ನಮ್ಮ ಮಾವನವ್ರಿಗೆ ಹೇಳಬೇಡಿ. ಅದು ನಾನು ಅವ್ರಿಗೆ ಹೇಳಿದ್ರೆ ನಿಮ್ಮ ಹತ್ರ ಸಾಲ ತೊಗೋತಾ ಇದ್ದೀನಿ ಅಂತ ಅವರು ಬೇಜಾರು ಮಾಡ್ಕೋತಾರೆ. ಸರಿ ಬಿಡಿ, ನೀವು ತಗೊಂಡಿರೋ ಸಾಲಕ್ಕೆ ಸರಿಯಾಗಿ ಬಡ್ಡಿ ಕಟ್ಟಿದ್ರೆ ಸಾಕು. ನೀವು ಸರಿಯಾದ ರೀತಿ ಬಡ್ಡಿ ಕಟ್ಟಲಿಲ್ಲ ಅಂತ ಹೇಳಿದಾಗ ನಾನು ಹೇಳುವಂಥ ಪ್ರಮೇಯ ಬರುತ್ತೆ. ಆ ಪ್ರಮೇಯ ತಂದ್ಕೋಬೇಡಿ, ನಿಮಗೆ ನಾನು ದುಡ್ಡು ಕೊಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದೆ ಅಲ್ವನ್ರಿ? ಮೇಸ್ತ್ರಿಗಳೇ, ಎಷ್ಟು ಮೂಟೆ ಸಿಮೆಂಟ್ ಬೇಕಾಗೋದು? ಒಂದು 50 ಮೂಟೆ ಬೇಕಾಗುತ್ತೆ ಸರ್. 50 ಮೂಟೆ? ಏನು ಮೇಸ್ತ್ರಿಗಳೇ, 50 ಮೂಟೆ ಅಂತ ಈಸಿಯಾಗಿ ಹೇಳ್ತಿದ್ದೀರಾ? 1 ಮೂಟೆ ಸಿಮೆಂಟ್ ಮೇಲೆ ಎಷ್ಟು ಅಂತ ನಿಮ್ಗೆ ಗೊತ್ತಾ? ಸರ್, ನಾನು ಮೇಸ್ತ್ರಿ, ನನಗೆ ಗೊತ್ತಿಲ್ಲದೆ ಇರುತ್ತಾ? ನಾನೇನು ನಮ್ಮನೆ ಕಟ್ಟೋದಕ್ಕೆ ಕೇಳ್ತಿರೋದು, ನಿಮ್ಮನೆ ಕಟ್ಟೋದಕ್ಕೆ ತಾನೇ ಕೇಳ್ತಿರೋದು. ವಾ, ಅಷ್ಟು ಮೂಟೆ ಕೇಳ್ತಿದ್ದೀರಲ್ಲ, ಅದನ್ನ ನಮ್ಮನೆಗೆ ಯೂಸ್ ಮಾಡ್ತೀರೋ ಅಥವಾ ನಾವಿಲ್ಲ ಅಂತ ಬೇರೆ ಕಡೆ ಮಾರ್ಕೋತೀರಾ? ಏನು ಸರ್ ಈಗೆಲ್ಲ ಮಾತಾಡ್ತೀರಾ? ನಮಗೆ ಕೆಲಸ ಇಲ್ದಿದ್ರು ಪರವಾಗಿಲ್ಲ, ನಾವು ಅಂಥ ಕೆಲಸ ಮಾಡೋದಿಲ್ಲ. ನೋಡಿ, ನಮ್ಮ ಮೇಲೆ ನಂಬಿಕೆ ಇಲ್ಲ ಅಂದರೆ ನೀವು ಬೇರೆಯವ್ರನ್ನ ನೋಡ್ಕೊಳ್ಳಿ. ನಾವು ಇವತ್ತೇ ಕೆಲಸ ಸ್ಟಾಪ್ ಮಾಡ್ತೀನಿ.
ಏನ್ ಬಸ್ರಿಳ ತಮಾಷೆ ಮಾಡಿದ್ರೆ ನೀವು ಸೀರಿಯಸ್ ಆಗಿ ತಗೋತಿದ್ದೀರಾ? ನೀವು ಹಾಗೆ ಮಾಡಲ್ಲ ಅಂತ ನನಗೆ ಗೊತ್ತು. ಅದು ನೀವು ಇಷ್ಟೊಂದು ಸಿಮೆಂಟ್ ಬೇಕು ಬೇಕು ಅಂತ ಹೇಳ್ತಿದ್ದೀರಲ್ಲ, ನಾನು ಕಷ್ಟಪಟ್ಟು ದುಡಿತಾ ಇರೋದು, ನನಗೂ ಬೇರೆ ಬೇರೆ ಖರ್ಚಿರುತ್ತೆ. ನೀವು ಸಿಮೆಂಟನ್ನ ತೊಗೊಂಡು ಹೋಗ್ತೀರಾ, ಅಲ್ಲಿ ವೇಸ್ಟ್ ಮಾಡ್ತೀರಾ. ಸಿಮೆಂಟ್ ಜೊತೆಗೆ ಇಟ್ಟಿಗೆ, ಮರಳು ಇದೆಲ್ಲ ವೇಸ್ಟ್ ಆಗಿರುತ್ತೆ. ಅದನ್ನೆಲ್ಲ ಕಡಿಮೆ ಮಾಡಿದ್ರೆ ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತಲ್ವಾ, ಅದಕ್ಕೆ ಕೇಳಿದೆ. ಸರ್, ಮನೆ ಕಟ್ಟಬೇಕಾದ್ರೆ ಇದೆಲ್ಲ ಸಹಜ. ನಾವು ಕೆರಡೆ ಬಿದ್ದಿರೋದನ್ನು ವೇಸ್ಟ್ ಮಾಡಲ್ಲ ಸರ್. ನೋಡಿ, ನಿಮಗೆ ನಮ್ಮ ಮೇಲೆ ನಂಬಿಕೆ ಇಲ್ಲ ಅಂದರೆ ನಿಮ್ಮ ಕಡೆಯವ್ರನ್ನ ಅಲ್ಲಿ ಯಾರನ್ನ ಇರಿಸಿ ನೋಡ್ಕೊಂಡು ಕೇಳಿ. ಆಗ ನಾವು ಏನು ಮಾಡ್ತಿದ್ದೀವಿ, ಎಷ್ಟು ಉಪಯೋಗಿಸ್ತಿದ್ದೀವಿ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ. ನೀವು ಇರ್ಬೇಕಾದ್ರೆ ಬೇರೆಯವ್ರು ಯಾಕೆ ಬೇಕು? ಎಲ್ಲ ಕೆಲಸನೂ ನೀವು ನಮಗೆ ಹೇಳ್ತೀರಾ. ಅಲ್ಲೊಂದು ಶೆಡ್ ಹಾಕೊಂತೀವಿ, ನಮ್ಮ ಕಡೆಯವ್ರು ಇರ್ತಾರೆ, ಎಕ್ಸ್ಟ್ರಾ ಚಾರ್ಜ್ ಆಗುತ್ತಂದ್ರು ಅದಕ್ಕೂ ಬೇಡ ಅಂತೀರಾ. ಈಗ ನಮ್ಮನ್ನೇ ನೋಡ್ಕೊಳ್ಳಿ ಅಂತೀರಾ. ಕೆಲಸ ಮಾಡೋದೇನೋ ನೋಡ್ಕೋಬೋದು, ನಾವು ಹೋದ್ಮೇಲೆ ಬೇರೆ ಯಾರಾದ್ರೂ ತಗೊಂಡೋದ್ರೆ ಹೆಂಗ್ ಗೊತ್ತಾಗತ್ತೆ ಹೇಳಿ? ಸರಿ ಬಿಡಿ, ಅದಕ್ಕೇನೋ ಒಂದು ವ್ಯವಸ್ಥೆ ಮಾಡ್ತೀನಿ. ಈಗ 10 ಮೂಟೆ ತಗೊಳ್ಳಿ ಸಾಕು, ಆಮೇಲೆ ನೋಡೋಣ. ಸರ್, ಪಿಲ್ಲರ್ಗೆ 10 ಮೂಟೆ ಸಿಮೆಂಟ್ ಸಾಲಲ್ಲ. ನಾವೇನಾದ ಕಡಿಮೆ ಸಿಮೆಂಟ್ ಹಾಕಿದ್ರೆ ಅದು ಸ್ಟ್ರಾಂಗ್ ಆಗಿ ನಿಲ್ಲಲ್ಲ. ಸರಿ, ನಿಮ್ಗೆ ಅದೇನು ಬೇಕೋ ತಗೊಳ್ಳಿ, ಹೋಗಿ. ಹೋಗಿ. ಅವನು ಮನೆ ಕಟ್ಟೋ ನಾನು ತಿಥಿ ಆಗಿರುತ್ತೆ.